ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಗುಡ್. ಅ ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 23. ಬೆಳಿಗ್ಗೆ ಬೇಗ ಎದ್ದು ಔಟ್ಸೈಡ್ ವ್ಯೂ ಅನ್ನ ನೋಡ್ತಾ ಇದ್ದೆ. ಹಾಗೆ ಒಳಗಡೆ ಬರ್ತಾ ಪೇರಳೆ ತುದಿಯನ್ನ ತಕೊಂಡ್ ಬಂದೆ. ಈ ಪೇರಳೆ ಗಿಡ ಮುಂಚೆ ಎಲ್ಲರ ಮನೇಲಿ ಇರ್ತಾ ಇತ್ತು. ಬಟ್ ಈಗೆಲ್ಲ ತುಂಬಾ ಕಮ್ಮಿ ಅಂಡ್ ನಮ್ಮ ಮನೆಯಲ್ಲಿ ಸಹ ಇರುವುದು ತುಂಬಾ ಚಿಕ್ಕ ಗಿಡ. ಬಟ್ ನನ್ನ ಅಜ್ಜಿ ಮನೆಯಲ್ಲಿ ದೊಡ್ಡ ಪೇರಳೆ ಮರ ಉಂಟು. ರಜೆ ಬಂದಾಗ ಅಜ್ಜಿಯೊಟ್ಟಿಗೆ ಪೇರಳೆ ಕೊಯ್ಲಿಕ್ಕೆ ಅಂತ ಹೋಗ್ತಾ ಇದ್ದೆ. ಅಂಡ್ ಮನೆಯಲ್ಲೇ ಆದ ಪೇರಳೆಗೂ ಅಂಗಡಿಯಿಂದ ತಂದ ಪೇರಳೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ಜಸ್ಟ್ ಒಂದು ಫ್ರೂಟ್ ಮಾತ್ರ ಅಲ್ಲ, ಬಟ್ ತುಂಬಾ ಸಮಸ್ಯೆಗಳಿಗೆ ಇದು ಒಳ್ಳೆ ಮೆಡಿಸಿನ್. ಇದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋನ ನಾನು ಮಾಡಿ ಹಾಕ್ತಾನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನೆಲ್ ಅಂಡ್ ಸ್ಟೇ ಟ್ಯೂನ್ಡ್. ಇನ್ನು ಇದನ್ನ ಯಾವುದಕ್ಕೆಲ್ಲ ಯೂಸ್ ಮಾಡಬಹುದು ಅಂತ ನೋಡ್ಬಾ. ಕೆಲವರಿಗೆ ಗಡಿ ಗಡಿ ಹೊಟ್ಟೆ ನೋವು ಬರ್ತಾ ಇರ್ತದೆ, ಅದಕ್ಕೆ ಪೇರಳೆ ಒಳ್ಳೆ ಮೆಡಿಸಿನ್. ಇನ್ನು ಏನೇ ಮಾಡಿದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಇಲ್ಲ, ಅದಕ್ಕೂ ಇದು ಒಳ್ಳೆ ಮೆಡಿಸಿನ್. ಬಾಯಿ ಹುಣ್ಣಿನಂತ ಸಮಸ್ಯೆ, ಇನ್ನು ಕೆಲವೊಮ್ಮೆ ಈ ಬಾಯಿ ಹುಣ್ಣು ಜೋರಾಗಿ ಅಲ್ಸರ್ ಆಗ್ತದೆ, ಅದಕ್ಕೂ ತುಂಬಾ ಯೂಸ್ಫುಲ್. ಹಾಗೆ ನಿಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆಯಾ ಅಥವಾ ಎನಿ ಹೇರ್ ಪ್ರಾಬ್ಲಮ್ಸಿಗೂ ಇದು ತುಂಬಾ ಒಳ್ಳೆ ಮೆಡಿಸಿನ್. ಹಾಗಾದ್ರೆ ಇದನ್ನ ಯಾವುದಕ್ಕೆಲ್ಲ ಯೂಸ್ ಮಾಡೋದು ಅಂತ ನೋಡುವ. ಬಾಯಿ ಹುಣ್ಣಿಗೆ ಅಥವಾ ಅಲ್ಸರ್ ಆಗಿದ್ರೆ ಪೇರಳೆ ಗಿಡದ ತುದಿಯನ್ನ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀವು ಚಾಕ್ಲೇಟ್ ಅನ್ನ ಯಾವ ರೀತಿ ಚೀವ್ ಮಾಡ್ತೀರಿ, ಜಗಿತೀರಿ, ಅದೇ ರೀತಿ ಬಾಯಲ್ಲಿಟ್ಕೊಳ್ಳಿ. ಅದರ ರಸವನ್ನ ಮಾತ್ರ ನುಂಗಿ ಅಂಡ್ ಸೊಪ್ಪನ್ನ ಆದ್ರೆ ನುಂಗಿ ಅಥವಾ ಅದನ್ನ ಉಗಿರಿ. ಇನ್ನು ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆಗಳಿಗೆ ಕಷಾಯ ಮಾಡಿಕೊಂಡು ಕುಡಿರಿ. ಅದೇ ರೀತಿ ಡ್ಯಾಂಡ್ರಫ್ ಅಂಡ್ ಹೇರ್ ಪ್ರಾಬ್ಲಮ್ಸಿಗೂ ಕಷಾಯ ಮಾಡ್ಕೊಳ್ಳಿ. ಬಟ್ ನೆನಪಿಟ್ಕೊಳ್ಳಿ, ಈ ಕಷಾಯ ತಂದ ನಂತರ ಹೇರ್ ವಾಶ್ ಆದ ಮೇಲೆ ಜಸ್ಟ್ ಸೀರಮ್ನ ಹಾಗೆ ಸ್ಪ್ರೇ ಮಾಡ್ಕೊಳ್ಳಿ. ಹಾಗಾದ್ರೆ ಈ ಪೇರಳೆಯಲ್ಲಿ ಯಾವುದೆಲ್ಲ ಕಾಂಪೊನೆಂಟ್ಸ್ ಇದೆ ಅಂತ ನೋಡುವ. ಈ ಪೇರಳೆಯಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿರೋ ವಿಟಮಿನ್ ಎ ಹಾಗೂ ಆಂಟಿ ಆಕ್ಸಿಡೆಂಟ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಜೀರ್ಣಕ್ರಿಯೆಗೆ, ಬ್ಲಡ್ ಅಲ್ಲಿರೋ ಶುಗರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂಡ್ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ತುಂಬಾ ಯೂಸ್ಫುಲ್. ಇದಕ್ಕೆಲ್ಲದಕ್ಕೂ ಪೇರಳೆ ಹಣ್ಣನ್ನ ತಿಂದ್ರೆ ಒಳ್ಳೇದು. ಅದರ ಜೊತೆಗೆ ಕಷಾಯವನ್ನ ಮಾಡಿ ಕುಡಿದ್ರೆ ಇನ್ನೂ ಒಳ್ಳೇದು. ಸೊ ಇಷ್ಟೆಲ್ಲ ಉಪಯೋಗ ಇರುವ ಪೇರಳೆಯನ್ನ ನೀವು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬೇಗ ಫ್ರೆಶ್ ಆಗಿ ತಿನ್ಕೊಂಡು ಹಾಗೆ ಒಂದು ಸಾರಿ ಸ್ಕರ್ಟ್ ಸ್ಟಿಚ್ಚಿಗಿತ್ತು, ಅದನ್ನ ಮುಗಿಸ್ಕೊಂಡು ಕ್ವಿಕ್ ಆಗಿ ರೆಡಿ ಆದೆ. ಮ್ಯಾಂಗ್ಳೂರಿಗೆ ಹೊರಟೆ. ಇನ್ನು ಇವತ್ತು ಕೂಡ ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ಗೆ ಹೊರಟೆ. ಬಿಕಾಸ್ ಇಷ್ಟು ದಿನ ಕ್ಯಾಂಪ್ಕೋಗೆ ಹೋಗ್ಲಿಕ್ಕಿತ್ತು, ಹಾಗಾಗಿ ಇಲ್ಲಿಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಆಕ್ಚುಲಿ ಇದು ವೀಕ್ಲಿ ಒನ್ಸ್ ಇರುವ ಕ್ಲಾಸ್, ಬಟ್ ನಾನು ನನ್ನ ಕನ್ವೀನಿಯಂಟ್ ಟೈಮಿಂಗ್ಸಿಗೆ ಹೋಗುದು. ಕಾಲೇಜ್ ಇರುವಾಗಾದ್ರೂ ಅಡ್ಜಸ್ಟ್ ಆಗ್ತದೆ, ಬಟ್ ಪ್ರಾಜೆಕ್ಟ್ ವರ್ಕ್ ಇದ್ದ ಕಾರಣ ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಇವತ್ತು ಸಹ ಮಕ್ಕಳಿಗೆ ಕಲರಿಂಗ್ ಅನ್ನ ಹೇಳಿಕೊಟ್ಟೆ, ಅವರು ಖುಷಿಯಿಂದ ಕಲ್ತ್ರು. ಅಲ್ಲಿಂದ ಹೊರಟು ಮಧ್ಯಾಹ್ನ ಫ್ರೈಡ್ ರೈಸ್ ತಿಂದು ಫಾರಮ್ಗೆ ಬಂದೆ. ಮೊದಲಿಗೆ ಸ್ಟೈಲ್ ಯೂನಿಯನ್ಗೆ ಹೋದೆ. ಆಕ್ಚುಲಿ ನನಗೆ ಒಂದು ವೈಟ್ ಶರ್ಟ್ ಬೇಕಿತ್ತು, ಅಲ್ಲಿ ನಂಗೆ ಸಿಗ್ಲಿಲ್ಲ. ಸೊ ನೆಕ್ಸ್ಟ್ ನಂಗೆ ನೆನಪಾದದ್ದೇ ಝೂಡಿಯೋ. ನಂಗೆ ಬೇಕಾದ ಶರ್ಟ್ ನಂಗೆ ಬೇಕಾದ ಮೆಟೀರಿಯಲ್ ಅಲ್ಲೇ ಸಿಕ್ಕಿತು. ಶರ್ಟ್ ಅನ್ನ ತಕೊಂಡು ಸ್ಟೇಟ್ ಬ್ಯಾಂಕಿಗೆ ನಡ್ಕೊಂಡೆ ಬಂದೆ. ಬಸ್ ಹತ್ಕೊಂಡು ಪುತ್ತೂರಿಗೆ ಬಂದೆ. ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಕತ್ಲಾಗಿತ್ತು. ಇನ್ನು ಫ್ರೆಶ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ ಅನ್ನ ತಿನ್ಕೊಂಡು ನಾಳೆ ಮಕ್ಕಳಿಗೆ ಏನ್ ಹೇಳಿಕೊಡುದು ಅಂತ ಥಿಂಕ್ ಮಾಡುವಾಗ ನನಗೆ ಈ ಡ್ರಾಯಿಂಗ್ ನೆನಪಾಯ್ತು. ಡ್ರಾಯಿಂಗ್ ಮಾಡ್ಲಿಕ್ಕೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ನಾನೇ ಸ್ಕೆಚಿಂಗ್ ಮಾಡ್ತಾ ಇದ್ದೆ. ಸೊ ದಟ್ ಮಕ್ಕಳಿಗೆ ಜಸ್ಟ್ ಕಲರಿಂಗ್ ಮಾಡ್ಲಿಕ್ಕೆ ಇರುದಲ್ಲ ಅಂತ. ಅಂಡ್ ಕಲರ್ ಹಾಕುವಾಗ ಅವರು ತುಂಬಾ ಖುಷಿಯಿಂದ ಹಾಕ್ತಾರೆ. ಆಕ್ಚುಲಿ 1 ಮಂತ್ ಅಲ್ಲಿ 4 ಕ್ಲಾಸಸ್ ಅನ್ನ ತಗೊಳ್ಬೇಕು, ಬಟ್ ಪ್ರಾಜೆಕ್ಟ್ ವರ್ಕ್ ಇದ್ದ ಕಾರಣ ನಂಗೆ ವೀಕ್ಲಿ ಕ್ಲಾಸಸ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಾನೀಗ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೇನೆ. ಇನ್ನು ಇವರಿಗೆ ರೆಫರೆನ್ಸ್ಗೆ ಇರ್ಲಿ ಅಂತ ನಾನೇ ಒಂದಕ್ಕೆ ಕಲರ್ ಹಾಕಿದೆ. ಇದನ್ನ ಮುಗಿಸ್ಕೊಂಡು ನೈಟ್ ಡಿನ್ನರ್ನ ಮಾಡ್ಕೊಂಡೆ. ಸೊ ಇದಾಗಿತ್ತು ನನ್ನ ಸ್ನ್ಯಾಪ್ಶಾಟ್ ಆಫ್ ಮೈ ಡೇ 23. ಡೈಲಿ ನಾನು ಏನೆಲ್ಲ ಮಾಡ್ತೇನೆ ಅಂತ ನೀವು ತಿಳ್ಕೊಳ್ಬೇಕಾ? ಹಾಗಾದ್ರೆ ಕೂಡಲೇ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮ್ಗೆ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು.